ಗಾಳಿ, ನೀರು, ಮತ್ತು ಬೆಳಕುಗಳನ್ನು ವಿಶ್ವದ ಜೀವರಾಶಿಗಳಿಗೆಲ್ಲ ನೀಡಲಾಗಿರುವ ನಿಸರ್ಗದ ನಿರಂತರ ಕೊಡುಗೆಗಳು ಎನ್ನಬಹುದು. ಈ ಅಮೂಲ್ಯ ದೇಣಿಗೆಗಳು ಒಂದು ರೀತಿಯ ಚಮತ್ಕಾರ ಕೂಡ. ಕಾರಣವಿಷ್ಟೇ, ಕುಡಿಯಲು ನೀರು, ಉಸಿರಾಡಲು ಗಾಳಿ ಹಾಗೂ ಈ ಸುಂದರವಾದ ಪ್ರಪಂಚವನ್ನು ನೋಡಲು ಬೆಳಕು ಬೇಕೇ ಬೇಕು. ಅವು ಇಲ್ಲವಾದರೆ ಈ ಸೃಷ್ಟಿಯಲ್ಲಿ ಬದುಕೇ ಇಲ್ಲ. ಮಾನವ ಕುಲಕೋಟಿಗೆ ತನ್ನ ನಿತ್ಯ ಜೀವನ ಸಾಗಿಸಲು ಆಹಾರ ಅನಿವಾರ್ಯ. ಒಂದು ಕ್ಷಣ ಯೋಚಿಸಿ, ಈ ಎಲ್ಲ ಆಹಾರ ಎಲ್ಲಿಂದ ಬರುತ್ತದೆ? ಭೂತಾಯಿಯ ಕರುಣೆಯಿಂದ. ನಮ್ಮ ಹಳ್ಳಿಗಳಲ್ಲಿನ ರೈತಾಪಿ ವರ್ಗ ಹಗಲಿರುಳೆನ್ನದೆ ಸತತ ಶ್ರಮಪಟ್ಟು ಉತ್ತು, ಬಿತ್ತು, ಕಳೆ ಕಿತ್ತು, ಉಳಿಸಿ, ಬೆಳೆಸಿ ಮತ್ತು ಇಳುವರಿ ಮಾಡಿದ ಧಾನ್ಯ, ಫಲ ಮುಂತಾದುವೇ ಈ ಆಹಾರದ ಮೂಲ. ಆದರೆ ಈ ಕೈಂಕರ್ಯದ ರೂವಾರಿಗಳಾದ ಗ್ರಾಮೀಣ ಜನತೆಯಲ್ಲಿನ ಹಲವರು, ಅದರಲ್ಲೂ ಯುವಕರು, ನಗರಗಳಲ್ಲಿನ ಥಳುಕು, ಬಳಕು ಇವೆಲ್ಲವನ್ನು ಕಂಡು ಆಕರ್ಷಿತರಾಗಿ ತಮ್ಮ ನೆಲೆ ಬಿಟ್ಟು ಪಟ್ಟಣ ಸೇರಿ ಅಲ್ಲೇ ನಿರುಪಾಯರಾಗಿ, ನಿರುದ್ಯೋಗಿಗಳಾಗಿ ನರಳಿ ಪಡಬಾರದ ಬವಣೆ ಪಡುತ್ತಾರೆ. ಆ ವಿಷಚಕ್ರದ ಧಗೆ ಕೇವಲ ಆ ಯುವಕರನ್ನು ಮಾತ್ರವಲ್ಲದೆ ಆ ದೆಸೆಯಿಂದ ಕ್ಷೀಣಿಸುವ ನಾಡಿನ ಸಮಗ್ರ ಆಹಾರ ಕಣಜವನ್ನು ಸಹ ಕಾಡುತ್ತದೆ, ಸುಡುತ್ತದೆ. ಶಿವಪ್ಪಣ್ಣ, ಚಿಕ್ಕ ಜಮೀನ್ದಾರು ಇಲ್ಲೇ ಇರೋದು ಬಿಟ್ಬಿಟ್ಟು ಪಟ್ಟಕ್ಕೆ ಹಾಕೋದ್ರು, ನೀನು ಹೊಸ ಬುದ್ಧಿ ಹೇಳ್ಬಾರ್ದಾಗಿತ್ತು. ನನಗಿರೋದು 40 ಎಕರೆ, ಅದ್ರಾಗೆ 15 ಎಕರೆ ಜಮೀನ್ ಮಾಡ್ಬೋದು, 25 ಎಕರೆ ಪಾಳ್ ಭೂಮಿ. ನಾನು SSLC ಗಂಟ ಓದಿವ್ನಿ, ಸಿಟಿಗೆ ಹೋಗಿ ದುಡ್ಕೊಂಬತ್ತೀನಿ ಅಂತ ಹೋಗವ್ನೆ. ಹೌದಾ? ಇರ್ಲಿ ನೋಡೋಣ. ಏನ್ ನೋಡೋದು, ಮೊನ್ನೆ ಮರ್ಸಿದ 50 ಕೆಜಿ ರಾಗಿನೂ 25 ಕೆಜಿ ಅಕ್ಕಿನೂ ತಗೊಂಡು ಹೋದ. ಇವನು ಕೆಲಸ ಸಿಗೋ ಅಷ್ಟೊತ್ತಿಗೆ, ಯಜಮಾನ್ರೆ ತಗೊಳ್ಳಿ ನಿಮ್ ಮಗನ್ ಕಾಗದ. ಕಾಚ್ಕಬ, ನನಗೆಲ್ಲಿ ಓದಕ್ ಬರ್ತದ ಮಗ, ನೀನೇ ಹೊಸಿ ಓದ್ ಹೇಳ್ಬಿಡು ಮಗ. ನಾನು ಎಷ್ಟೋ ಸಲ ಹೇಳ್ದೆ ನಿಮ್ ಮನೆಗೆ ಬಂದು ಓದು ಬರ ಹೇಳ್ಕೊಡ್ತೀನಿ ಅಂತ, ನೀವೆಲ್ಲ ನನ್ ಮಾತು ಕೇಳಿದ್ರ? ಹೌದು ಮಗ, ನೀನ್ ಹೇಳೋದು ನಿಜವೇ, ಓದ್ ಕಲೀಲೇಬೇಕು. ನೋಡು, ಈಗ ನನ್ನ ಮಗನ ಯೋಗ ಕ್ಷೇಮಾನು ತಿಳ್ಕೊಳ್ದೆ ಇರಂಗಾಯ್ತು. ಇದೊಂದ್ ಸರಿ ಓದ್ ಹೇಳ್ಬಿಡು ಮಗ. ನೋಡಿ, ನಾಳೆಯಿಂದ ನೀವೆಲ್ಲ ನಮ್ಮ ಮನೆಗೆ ಬಂದ್ಬಿಡಿ, ಓದ್ ಕಲಿಯುವ. ಪೂಜ್ಯ ಅಪ್ಪಾಜಿಯವರ ಕಾಲಿಗೆ ಬಿದ್ದೆ. ಇಲ್ಲಿ ನಾನು ಕ್ಷೇಮ, ನೀವು ಅಮ್ಮ ಹೇಗಿದ್ದೀರಿ? ಇಲ್ಲಿ ನನಗೆ ಕೆಲಸ ಸಿಕ್ಕಿದೆ, 600 ರೂಪಾಯಿ ಸಂಬಳ, ದೊಡ್ಡ ಕಟ್ಟಡ ಕಟ್ಟುವ ಕಂಪನಿ. ನೋಡಿದ್ರೇನ್ರಪ್ಪ, ನನ್ನ ಮಗನಿಗೆ ಕೆಲಸ ಸಿಕ್ಕೈತಂತೆ, 600 ರೂಪಾಯಿ ಸಂಬಳ, ದಿನಕ್ಕೆ 20 ರೂಪಾಯಿ. ನೀವೇ ಉದಾರ ಮನಸ್ಸಿಂದ ದಿನಗೂಲಿಗಳಿಗೆ ದಿನಕ್ಕೆ 30 ರೂಪಾಯಿನಂತೆ ಕೂಲಿ ಕೊಡ್ತಿದ್ದೀರಾ? ಯಜಮಾನ್ರೆ, ನಾನು ಬರ್ತೀನಿ, ಅಮ್ಮನ್ಗೆ ಔಷಧಿ ಕೊಡ್ಬೇಕು, ಗೊತ್ತಾಯ್ತು? ಮಗ, ನೀನ್ ಸುಖವಾಗಿ ಬಾಳಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ. ಏನ್ ಸರ್, 40 ರೂಪಾಯಿ ಕಮ್ಮಿ ಇದೆ, 560 ಇದೆ ಸರ್. ಕಮ್ಮಿ ಏನಿಲ್ಲ, ನಿನ್ ಬುದ್ಧಿ ಕಮ್ಮಿ ಇದೆ ಅಷ್ಟೇ. ಅದು ಮೇಸ್ತ್ರಣ್ಣವರ ಕಮಿಷನ್ ಗೊತ್ತಾ? ನಾವು ದುಡ್ಡಲ್ಲಿ ನಿಮ್ಗೆ ಯಾಕೆ ಕೊಡ್ಬೇಕು ಕಮಿಷನ್? ನೋಡು, ಇದು ಪಟ್ನ, ನಾನು ಪುಟ್ಟ ಬೆಂಕಿ ಪಟ್ನ. ಆದ್ರೆ ಅದರಲ್ಲಿರೋ ಕಡ್ಡಿಯಿಂದ ದೀಪನೂ ಹಚ್ಚಿಸ್ಬೋದು, ಸರ್ವನಾಶನೂ ಮಾಡ್ಬೋದು. ಹುಷಾರ್ ಹುಷಾರ್. ಯಾಕೆ ಹಗರವ ಮಾತಾಡ್ತೀರಾ? ನಾನು ಒಬ್ಬ ಜಮೀನ್ದಾರ, ರಸ್ತೆ ಭಿಕಾರಿ ಅಲ್ಲ. ನನ್ನ ಕೈಗಳಿಗೆ ಎಷ್ಟೋ ಜನ ಆಳುಗಳು ಕೆಲಸ ಮಾಡ್ತಾರೆ. ಎಷ್ಟು ಎಕರೆ ಜಮೀನ್ ನಿಂದು? 40 ಎಕರೆ ಇದೆ. ಜಮೀನ್ದಾರನ?
40 ಎಕರೆ ಜಮೀನ್ ಇದೆಯಂತೆ. ಇಲ್ಲೇನ್ ಧೂಳು ಕುಡಿಯಕ್ ಬಂದವನ? ನನ್ ಮಾತು ಕೇಳ್ಕಂಡ, ಇಲ್ಲೇ ಜಮೀನ್ ನೋಡ್ಕೊಂಡು ರಾಜ್ಕುಮಾರ್ ನಂಗಿರ್ಬೋದು ನೀನು. ಬ್ಯಾಡ ಕಂಡ, ನಮ್ಮನ್ನೆಲ್ಲ ಬಿಟ್ಟೋಗಿ ಆ ಪರದೇಸಿ ಊರ್ನಾಗೆ ನೀನು ಎಷ್ಟು ಕಷ್ಟ ಪಡ್ಬೇಕಾಯ್ತದೋ ಏನೋ. ನಮ್ಗಿರೋ ಜಮೀನಾಗೆ ಕಷ್ಟಪಟ್ಟು ದುಡ್ಕೊಂಡು ತಿನ್ನೋಣ. ಇದನ್ನೆಲ್ಲ ಏನ್ರಯ್ಯ ನೀವು ಮಾಡ್ತಾ ಇರೋದು? ಇಲ್ಲೆಲ್ಲ ಗಲೀಜ್ ಮಾಡ್ತಾ ಇದ್ರಲ್ಲಯ್ಯ, ಗಿಡ ಎಲ್ಲ ಹಾಳು ಮಾಡ್ತಾ ಇದ್ರಲ್ಲಯ್ಯ. ಯಾರಯ್ಯ ನೀನು? ಏನ್ ಮಾತಾಡ್ತಾ ಇದ್ಯಾ? ನಾವು ಎಜುಕೇಟೆಡ್ಸು, ಸ್ವಲ್ಪ ಸರಿಯಾಗಿ ಮಾತಾಡೋ. ಸ್ವಲ್ಪ ನೀವು ಸುಮ್ಮನಿರು, ನಾನು ಹೇಳ್ತೀನಿ. ನೋಡಿ ಸರ್, ಅವರು ನೋಡ್ರಪ್ಪ, ಈ ತೋಟಗಳು ಇರೋದೇನೆ ವಿಹಾರ ಮತ್ತು ಶಾಂತಿಗೋಸ್ಕರ. ಆದ್ರೆ ನೀವು ಕ್ಷಣ ಮಾತ್ರದಲ್ಲಿ ಆ ವಾತಾವರಣದ ಶಾಂತಿಯನ್ನೇ ಭಂಗ ಮಾಡ್ತಿದ್ದೀರಲ್ಲ ಅಂತ ಅನ್ಸೋದಿಲ್ಲೇನೋ ನಿಮ್ಗೆ? ನೋಡಿ, ನಾವು ಒಂದೊಂದು ಸಸಿಯನ್ನು ಹೂವನ್ನು ಬೆಳೆಸಬೇಕಾದ್ರೆ ನಿರಂತರವಾಗಿ ಶ್ರಮ ಪಡ್ತೀವಿ. ಆದ್ರೆ ನೀವು ಕ್ಷಣ ಮಾತ್ರದಲ್ಲಿ ಕಸ ಕಡ್ಡಿಗಳನ್ನ ಹಾಕಿ ಸಸಿಗಳನ್ನ ಹೂಗಳನ್ನ ಹಾಳು ಮಾಡ್ತಿದ್ದೀರಲ್ಲ, ಇದು ನ್ಯಾಯನೇನಪ್ಪ ನಿಮ್ಗೆ? ಒಂದೊಂದ್ ಸಸಿನು ಕಣ್ಣಿಟ್ಟು ನೀರು ಬಿಟ್ಟು ಸಾಕಿರ್ತೀವಯ್ಯ. ಅವಕ್ಕೂ ಜೀವ ಇರುತ್ತಯ್ಯ. ಅವಕ್ಕೆ ನೀವ್ ಹಿಂಗೆಲ್ಲ ಮಾಡೋದ್ರಿಂದ ದುಃಖ ಆಗಕ್ಕಿಲ್ವಾ? ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳಿದ್ದಾರೆ. ಬಾಪೂಜಿಯ ವಿವಿಧ ಚಿಂತನೆಗಳಲ್ಲಿ ಸುಂದರ ಪರಿಸರ ಅತಿ ಮುಖ್ಯವಾದುದು. ನಾವು ನಮ್ಮ ಪರಿಸರವನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು. ಪರಿಸರ ಸ್ವಚ್ಛವಿದ್ದರೆ ಮನಸ್ಸು ಸ್ವಚ್ಛ ಹಾಗೂ ಸಂತಸದಿಂದ ಕೂಡಿರುತ್ತದೆ. ಒಳ್ಳೆಯ ಯೋಚನೆಗಳು ಹೊಳೆಯುತ್ತವೆ, ಒಳ್ಳೆಯ ಶಾರೀರ್ಯ ಬೆಳೆಯುತ್ತವೆ. ಎಂದು ನಾವು ಆಂತರಿಕ ಹಾಗೂ ಬಾಹ್ಯ ಪರಿಸರವನ್ನು ಚೆಂದಗಾಣಿಸುವೋ ಅಂದು ನಮ್ಮ ಸಮಗ್ರ ಏಳಿಗೆ ಶತಸಿದ್ಧ. ಅರ್ಥವಾಯ್ತಲ್ಲ? ವೆರಿ ಸಾರಿ ಸರ್. ಅರೆ, ನೀನಿಲ್ಲಿ? ಅರೆ, ನೀನು ಜಮೀನ್ದಾರ್ ಶಿವಪ್ಪನವ್ರ ಮಗ ಅಲ್ವಾ? ಹೌದು. ಇಲ್ಲಿ ಯಾಕಿದೆಯಾ? ಅದು ಹೇಳು, ಪರವಾಗಿಲ್ಲ. ಏನ್ ಸಮಾಚಾರ? ಪಟ್ಟಣದಲ್ಲಿ ಕೆಲಸ ಮಾಡಕ್ ಬಂದಿದ್ದೀನಿ. ಜಮೀನ್ ಇಟ್ಕೊಂಡು ಪಟ್ಟಣದಲ್ಲಿ ಕೆಲಸ ಮಾಡಕ್ ಬಂದಿಯಾ? ನೀನು SLC ಪಾಸ್ ಮಾಡ್ಕೊಂಡು ಕೆಲ್ಸಕ್ಕೆ ಬಂದಿದೆಯಲ್ಲ, ಇಲ್ಲಿ MBBS ಪಾಸ್ ಮಾಡಿದವ್ರು ಕೂಡ 800 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಾರೆ. ಹೌದಾ ಸರ್? ಹಳ್ಳಿಲಿ ವ್ಯವಸಾಯ ಮಾಡಿಕೊಂಡು ರಾಜನಾಗಿರ್ಬೇಕಾದ ನೀನು. ಸರ್, ನಮಗಿರೋ ಭೂಮಿಲಿ 15 ಎಕರೆಯಲ್ಲಿ ಮಾತ್ರ ಭತ್ತ ಬೆಳಿಬಹುದು. ಉಳಿದ 25 ಎಕರೆ ಎಲ್ಲ ಬಂಜರು ಭೂಮಿ. ಏನ್ ಮಾಡೋದು ಸರ್? ನಮ್ಮ ತಂದೆಗೆ ಹೇಳಿದ್ರೆ ಅದನ್ನ ಮಾರಲ್ಲ ಅಂತಾರೆ. ಅಲ್ಲಪ್ಪ, ನಿಮ್ಮಂತ ರೈತರೇ ಜಮೀನ್ ಮಾಡ್ಕೊಂಡು ಪಟ್ಟಣಕ್ಕೆ ಬಂದ್ರೆ ಈ ಸಿಟಿಯಿಂದ ಹಳ್ಳಿಗೆ ಹೋಗಿ ಯಾರು ವ್ಯವಸಾಯ ಮಾಡ್ತಾರೆ ಹೇಳು? ಆವಾಗ ಈ ನಾಡಿಗೆ ದೇಶಕ್ಕೆ ಅನ್ನ ಹಾಕೋರು ಯಾರು ಹೇಳು? ಫಲ, ಪುಷ್ಪ, ದವಸ, ಧಾನ್ಯ ಯಾರು ಬೆಳೀತಾರೆ ಹೇಳು? ಅಲ್ಲ ಸರ್, ಬಂಜರು ಭೂಮಿ ಇಟ್ಕೊಂಡು ಏನ್ ಮಾಡೋದು? ಒಂದ್ ಕಾಲದಲ್ಲಿ ಆ ಮಾತಿತ್ತು. ಆದ್ರೆ ಇವತ್ತು ಈ ಭೂಮಿ ತಾಯಿ ಯಾವತ್ತೂ ನಮ್ ಕೈ ಬಿಡೋದಿಲ್ಲ. ಬಾ ನನ್ನ ಜೊತೆಲಿ. ತಾವು ಬಂದಿದ್ದು ತುಂಬಾ ಸಂತೋಷ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸು ಇವತ್ತು ನನಸಾಗ್ತಾ ಇದೆ. ದೇಶದಲ್ಲಿ ಜನ ಜಾಗೃತರಾಗ್ತಾ ಇದ್ದಾರೆ. ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಜನಜೀವನದ ಆರ್ಥಿಕ ಮಟ್ಟ ಬಹಳಷ್ಟು ಸುಧಾರಣೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದಂಥ ಕಾರಣ ಅಂತ ಹೇಳಿದ್ರೆ, ಒಂದು ತೋಟಗಾರಿಕೆ, ಎರಡನೇದು ಹೈನುಗಾರಿಕೆ, ಮೂರನೇದು ರೇಷ್ಮೆ. ನಿಮ್ಗೆ 25 ಎಕರೆ ಬಂಜರು ಭೂಮಿ ಇದೆ ಅಂತ ಹೇಳ್ತೀರಾ. ಈ 25 ಎಕರೆನಲ್ಲಿ ಏನೆಲ್ಲ ಬೇಸಾಯ ಮಾಡ್ಬೋದು ಅಂದ್ಕೊಂಡಿದ್ದೀರಾ? ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ನೆರವಾಗುವಂಥ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಈ ಖುಷ್ಕಿನಲ್ಲೂ ಕೂಡ ತೋಟಗಾರಿಕೆಯನ್ನು ಬಹಳ ಲಾಭದಾಯಕವಾಗಿ ಮಾಡ್ಬೋದು. ಇವತ್ತು ಸರಿಯಾಗಿ ನೀವೇನಾದ್ರೂ 2 ಸೀಮೆ ಹಸು ನಿಂತ್ಕೊಂಡ್ರೆ ಸರ್ಕಾರಿ ಸೇವೆಯಲ್ಲಿರುವಂಥ ಏನು ಒಬ್ಬರಿಗೆ ಎಷ್ಟೇ ಅಧಿಕಾರಿ ಇದ್ದಾರೆ, ಅವ್ರಿಗೆ ಎಷ್ಟು ಸಂಬಳ ಬರುತ್ತೋ ಅಷ್ಟು ಉತ್ಪಾದನೆಯನ್ನು ನೀವು 2 ಹಸುನಲ್ಲಿ ಮಾಡ್ಬೋದು. ಅದೇ ರೀತಿ ನೀವೇನಾದ್ರೂ ಉತ್ತಮವಾದಂಥ 12 ಸಪೋಟ ಗಿಡ ಅಥವಾ 12 ಮಾವಿನ ಗಿಡನ ಹಾಕ್ಕೊಂಡ್ರೆ ಅದರಲ್ಲಿ ಬರುವಂಥ ಉತ್ಪಾದನೆ ಏನಿದೆ ಅದರಲ್ಲಿ ಸರ್ಕಾರಿ ಸೇವೆಯಲ್ಲಿರುವಂಥ ಒಬ್ಬ ಗುಮಾಸ್ತನಿಗಿಂತ ಜಾಸ್ತಿನೇ ನಿಮ್ಗೆ ಉತ್ಪಾದನೆ ಬರ್ತದೆ. ಈಗಿರ್ಬೇಕಾದ್ರೆ ನೀವು ನಿರಾಶರಾಗುವಂಥ ಅವಶ್ಯಕತೆ ಇಲ್ಲ.
ಏನ್ ಮಾಡೋ ಸರ್, ನನಗಿರೋ 40 ಎಕರೆ ಭೂಮಿಲಿ 15 ಎಕರೆ ಮಾತ್ರ ನೀರಾವರಿ ಭೂಮಿ ಇರೋದು. ಅದನ್ನ ಇಟ್ಕೊಂಡು ಏನ್ ಮಾಡ್ಲಿ? ಅಲ್ಲ, 40 ಎಕರೆ ಕೃಷಿ ಭೂಮಿ ಇಟ್ಕೊಂಡು ನೀವು ಪಟ್ಟಣಕ್ಕೆ ಕೆಲಸ ಹುಡ್ಕೊಂಡ್ ಬಂದಿದ್ದಾರಲ್ಲ, ನಾನು ನಿಮ್ಗೆ ಇನ್ನೇನು ಹೇಳಿ. ಈಗ ನೋಡಿ, ಆ ಜಮೀನಲ್ಲೇ ನೀವು ಎಂಥ ಲಾಭದಾಯಕವಾದಂಥ ಬೆಳೆಯನ್ನು ಬೆಳಿಬಹುದು. ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಿಮ್ಗೆ ಇದಕ್ಕೋಸ್ಕರವಾಗಿ ಅನೇಕ ಸೌಕರ್ಯಗಳಿದ್ದಾವೆ. ಈ ನಮ್ಮ ಇಲಾಖೆ ಸೌಕರ್ಯವನ್ನು ಉಪಯೋಗಿಸ್ಕೊಂಡು ಈಗಾಗಲೇ ಸುಮಾರು ಜನ ಗ್ರಾಮಾಂತರ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಗಳನ್ನ ಲಾಭದಾಯಕವಾಗಿ ಬೆಳೆದಿದ್ದಾರೆ. ನಾನು ಎಷ್ಟು ಹೇಳಿದ್ರೆ ಏನು ಪ್ರಯೋಜನ? ನೀವು ಯಾಕೆ ಕೆಲವು ತೋಟಕ್ಕೆ ಹೋಗಿ ನೋಡ್ಕೊಂಡ್ಬಿಡ್ಬಾರ್ದು? ನಿಮಗೆ ನೋಡಿದ್ರೆ ನಿಮ್ಗೇನೆ ಅದರಿಂದ ಅರ್ಥವಾಗುತ್ತೆ, ನೀವು ಕೂಡ ಆ ರೀತಿ ಬೆಳಿಬೋದು ಅನ್ಸುತ್ತೆ. ನೀವು ನೋಡ್ಕೊಂಬಂದು ಆಮೇಲೆ ನನಗೆ ಹೇಳಿ. ತೋಟಗಾರಿಕೆಯ ಇಲಾಖೆಯ ಸತತ ಪರಿಶ್ರಮದ ಪರಿಣಾಮವಾಗಿ ಒಣ ಬೇಸಾಯದ ಪ್ರಯೋಗ ಸ್ಥಿರಗೊಂಡಿದ್ದು, ನಾಡಿನ ರೈತರು ಆ ಹೆಜ್ಜೆ ಹಿಡಿದು ಮಾವು, ದಾಳಿಂಬೆ, ಸಪೋಟ, ಹಲಸು, ಸೀಬೆ, ಸೀತಾಫಲ, ಪನ್ನೇರಳೆ ಹೀಗೆ 10 ಹಲವು ಹಣ್ಣುಗಳನ್ನು ನೆಟ್ಟು ಬೆಳೆಸಿ ಆ ಮೂಲಕ ತಮ್ಮ ಆರ್ಥಿಕ ಶ್ರೇಯಸ್ಸಿಗೆ ಅಡಿಪಾಯ ಹಾಕಿಕೊಂಡಿದ್ದಾರೆ. ಪ್ರಯತ್ನದ ವೈಶಿಷ್ಟ್ಯವೇನೆಂದರೆ, ಕಲ್ಲು ಗುಡ್ಡೆಗಳ ಹತ್ತಿರವಿದ್ದರೂ ಸಹ, ನೀರು ಕಡಿಮೆ ಇದ್ದರೂ ಸಹ ಹನಿ ಬೇಸಾಯದ ಮೂಲಕ ಬೇಸಾಯ ಸಾಧ್ಯ. ರಾಜ್ಯದ 15,000 ಹೆಕ್ಟೇರುಗಳಷ್ಟು ಭೂಮಿಯಲ್ಲಿ ಇಂದು ಹನಿ ಬೇಸಾಯವೇ ಆಗುತ್ತಿದ್ದು, ಆರಂಭದಲ್ಲಿ ಸ್ವಲ್ಪ ಶ್ರಮ ಆದರೂ 2-3 ವರ್ಷಗಳಲ್ಲಿ ಗಿಡಗಳು ಬೇರೂರಿ ಅನಂತರ ರೈತರ ಹಾದಿ ಸುಗಮ. ಈಗ ನೀರಿನ ಕೊರತೆ ಇದ್ದ ತನ್ನ ಒಣಭೂಮಿಯಲ್ಲಿ 1-2 ಎಕರೆಯಲ್ಲಿ ರಾಗಿ, ಜೋಳ ಬೆಳೆಸುತ್ತಿದ್ದ. ಒಣ ಬೇಸಾಯಕ್ಕೆ ಮೊರೆ ಹೋಗಿ ಆ ಮೂಲಕ ಅಂದು ತೋಟಗಾರಿಕೆ ಬೆಳೆಗೆ ಕ್ರಮ ಮಾಡಿದ. ಇಂದು ಈತನಿಗೆ ಒಳ್ಳೆಯ ಇಳುವರಿ, ಸಂತೋಷ ಹಾಗೂ ಆತ್ಮತೃಪ್ತಿ ಕೂಡ. ಇದು ಕೇವಲ ಕನಸಲ್ಲ, ಆದರೆ ನನಸಾಗಬಲ್ಲ ಸಾಧ್ಯತೆ.
ಹಣಪರ, ನಾನು ಇದು ಕೃಷಿ ಬೆಳೀತಿದ್ದೆ. ಕೃಷಿಲಿ ನನಗೆ ಆದಾಯ ಅಷ್ಟು ದೊರೆಯಲಿಲ್ಲ. ಆದ್ರಿಂದ ತೋಟಗಾರಿಕೆ ಇಲಾಖೆ ಹೋಗಿ ತಿಳ್ಕೊಂಡ್ಬಂದೆ. ನಾನು ಬದನೆಯನ್ನು ಬೆಳಿಬೇಕು ಅಂತ ಆರಂಭಿಸಿದೆ. ಬದನೆ ಬೆಳೆಬೇಕು ಅಂತ ಆರಂಭಿಸಿದಾಗ ನನಗೆ ತೋಟಗಾರಿಕೆ ಇಲಾಖೆಯಿಂದ ಹೆಚ್ಚಿನ ಇದು ಸಿಕ್ತು. ಆದ್ರಿಂದ ನಾನು 1 ಎಕರೆಗೆ 53 ಟನ್ ಬಿಳಿ ಬದನೆಯನ್ನು ಬೆಳೆದೆ. ಆದರೆ ನಮಗೆ ಆಶ್ರಯ, ನಮ್ಮ ತಾಯಿ ತಂದೆ ಆಶೀರ್ವಾದದಿಂದ ನಮಗೆ ಅದೃಷ್ಟ ಕುಲಾಯಿಸ್ತು. ಇದೇ ನಮ್ಮ ಫ್ಲಾಟ್ ಕಾಳಪ್ಪನವರ. ನಾನು ಇದೆಲ್ಲ 53 ಟನ್ ಬದನೆಕಾಯಿ ಬೆಳೆದಿರೋದು. ಆದರೆ ಜನ 53 ಟನ್ ಬೆಳೆದ್ರೆ ನಂಬ್ತಾ ಇಲ್ಲ. ಆದ್ರೆ ನಾನು ಸಾಧನೆ ಮಾಡಿ ಭೂಮಿ ತಾಯಿನ ನಂಬಿ ನನ್ನ ಕೈ ಬಿಡ್ಲಿಲ್ಲ ಅವಳು. ಇವತ್ತು ನಾನು ಬೆಳೆದು ಮುಂದಕ್ಕೆ ಬಂದು ಮನಸ್ಸು ಅನ್ಸ್ಕೊಂಡಿದ್ದೀನಿ ಸರ್. ಒಂಬಳಗಡ್ರೆ ನಮಸ್ಕಾರ. ನಮಸ್ಕಾರಪ್ಪ. ತುಂಬಾ ಸಂತೋಷ. ನಿಮ್ ಸಾಧನೆ ನೋಡಿ ತುಂಬಾ ಸಂತೋಷ ಆಯ್ತು. ನಾನು ಭೂಮಿ ತಾಯಿ ಹೊಂದ್ಕೊಂಡು ಮಣ್ಣಿನ ಮಗ ಆಗ್ತೀನಿ. ನೋಡಿ ಕಾಪರ, ಭೂಮಿ ತಾಯಿ ನಮ್ಗೆ ಒಳ್ಳೆ ಮನೆ ಕಟ್ಟಲು ಶುರು ಮಾಡಿದೆ. ಪರವಾಗಿಲ್ಲ, ಒಳ್ಳೆ ಮನೆನೇ ಕಟ್ಟಿಸ್ತಿದ್ದೀರಾ. ಇದೇ ನನ್ನ ಪ್ರತಿಫಲ, ಇದೇ ನನ್ನ ಪರಿಹಾರ. ಈ ನೀರಾವರಿ ಜಮೀನಾಗೆ ರಾಗಿ ಭತ್ತ ಎಲ್ಲಾನು ಬೆಳೆದ್ನಪ್ಪ. ಆದ ಅಷ್ಟೊಂದು ಲಾಭ ಸಿಕ್ಲಿಲ್ಲ. ಮಳೆನೇ ನಂಬಿದ್ ನನ್ಗೆ ಶ್ರಮಕ್ಕೆ ತಕ್ಕ ಪ್ರತಿಫಲನೂ ಸಿಕ್ಲಿಲ್ಲ. ಆದ್ರೆ ನನ್ ಬಂದಿರೋ ಭೂಮಿಲಿ ತೋಟಗಾರಿಕೆ ಇಲಾಖೆಯವ್ರ ಸಹಾಯ ಪಡೆದು ಒಣ ಬೇಸಾಯ ಪ್ರಾರಂಭ ಮಾಡಿದೆ. ತುಂಬಾ ಲಾಭ ಆಗಿದೆ. ಹೌದಾ? ನೀನೇ ನೋಡು, ಈ ಭೂಮಿ ತಾಯಿನ ಆರಾಧಿಸಿದ್ರಿಂದ ನಾನು ಇಷ್ಟೆಲ್ಲ ಸಾಲ್ಸಂಗಾತು. ಈಗ ನೀವು ಕೋಲಾರ, ರಾಮನಗರ, ಚನ್ನಪಟ್ಟಣ, ಬಿಜಾಪುರ, ಬಾಗಲಕೋಟೆಗೆಲ್ಲ ಹೋಗಿ ಅನೇಕ ತೋಟ ನೋಡ್ಕೊಂಬಂದಲ್ಲ ಜಮೀನ್ದಾರೆ, ಏನನ್ಸುತ್ತೆ ನಿಮ್ಗೀಗ? ಈಗ ಕನಸು ಕಾಣೋದು ಬಿಟ್ಟು ನೆಚ್ಚಿನ ಭೂಮಿ ತಾಯಿನ ಉಳಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ ಸರ್. ಕೊನೆಗೂ ಜಾಗೃತ ಆದ್ರಿ ಸರ್. ಈಗ ನಾನು 1 ಎಕರೆನೂ ಬಂದಿರ್ ಬಿಡೋದಿಲ್ಲ ಸರ್. ನಿಮ್ ಸಲಹೆ ಆಶೀರ್ವಾದದಿಂದ ನಾನು ಒಬ್ಬ ನಿಜವಾದ ಮಣ್ಣಿನ ಮಗ ಆಗ್ತೀನಿ ಸರ್. ಸರ್, ಈಗ ಮೊದಲು ನಾನು ಬಿಟ್ಟು ಬಂದಿರೋ ದುಃಖದಲ್ಲಿರೋ ನನ್ನ ಹೆತ್ತು ತಾಯಿನ ಹೊಲಿಸ್ಕೋಬೇಕು ಸರ್. ಅವಾಗ ತಾನೇ ಭೂಮಿ ತಾಯಿ ನನಗೆ ಒಲಿಯೋದು.